ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಅಂತೇಳಿ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್. ಇವತ್ತು ತಮಗೆಲ್ಲ ನಾನು ಯಾವ ರೀತಿ ಕಿಡ್ನಿ ಕಾಯಿಲೆನ ತಡೆಗಟ್ಕೋಬೇಕು ಮತ್ತು ಕೆಲವು ಡಯಾಲಿಸಿಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವ ರೀತಿ ತಡೆಗಟ್ಟಬೇಕು ಅಂದರೆ ನಾವು 8 ಗೋಲ್ಡನ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. 8 ಗೋಲ್ಡನ್ ರೂಲ್ಸ್ ಟು ಪ್ರಿವೆಂಟ್ ಕಿಡ್ನಿ ಡಿಸೀಸ್. ಅದು ಯಾವ್ದು ಅಂತಂದರೆ, ಮೊದಲನೇದು ನಾವು ಫಿಟ್ ಮತ್ತು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ನಾವು ವಾರದಲ್ಲಿ ಅಟ್ಲೀಸ್ಟ್ 5 ದಿವಸ 30 ನಿಮಿಷ ದಿನ ಅದು ಕೂಡ ಎಕ್ಸಸೈಸ್ ಮಾಡುವಂಥ ಅಭ್ಯಾಸನ ಇಟ್ಕೋಬೇಕಾಗುತ್ತೆ. ಎರಡನೇದು, ನಾವು ಸಕ್ಕರೆ ಕಾಯಿಲೆ ಏನಾದರೂ ನಮಗೆ ಬಂದಿದ್ರೆ ಅದನ್ನು ಸರಿಯಾಗಿ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಮೂರನೇದು, ಬ್ಲಡ್ ಪ್ರೆಷರ್, BP ಏನಾದರೂ ಬಂದಿದ್ರೆ, ಹೈ ಬ್ಲಡ್ ಪ್ರೆಷರ್ ಇದ್ದರೆ ಡಾಕ್ಟರ್ ಕೊಟ್ಟಿರುವಂಥ ಮೆಡಿಸಿನ್ಸ್ ಎಲ್ಲ ತಗೊಂಡು ನಾವು ಕರೆಕ್ಟಾಗಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಇಟ್ಕೋಬೇಕು. ನಾಲ್ಕನೇದು, ನಮ್ಮ ತೂಕನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು. ಅಪ್ರಾಕ್ಸಿಮೇಟಾಗಿ ಹೇಳ್ಬೇಕಂದ್ರೆ ಹೈಟ್ ಇನ್ ಸೆಂಟಿಮೀಟರ್ -100, ಅದರ ಬ್ರೋಕಾಸ್ ಇಂಡೆಕ್ಸ್ ಅಂತ ಕರಿತೀವಿ. 172 ಸೆಂಟಿಮೀಟರ್ ಇದ್ರೆ 172 -100 ಅಂದರೆ 72 ಬರುತ್ತೆ. ಸೊ 72 kg ವಿಲ್ ಬಿ ದಿ ಐಡಿಯಲ್ ವೆಯ್ಟ್ ಫಾರ್ 172 ಸೆಂಟಿಮೀಟರ್ ಮ್ಯಾನ್ ಅಪ್ರಾಕ್ಸಿಮೇಟ್ ಆಗಿ. ಸೊ ಆ ಥರ ನಾವು ನಮ್ಮ ವೆಯ್ಟ್ನ ಮೇಂಟೈನ್ ಮಾಡ್ಕೋಬೇಕು. ನಮ್ಮ ವೇಸ್ಟ್ ಸರ್ಕಂಫರೆನ್ಸ್ನು ಅಷ್ಟೇ, ನಾವು ಎಷ್ಟು ಹೈಟ್ ಇರ್ತೀವಿ ಅದರಲ್ಲಿ 50% ಇರುವಂಗೆ ನಮ್ಮ ಅದು ವೇಸ್ಟ್ ಸರ್ಕಂಫರೆನ್ಸ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 5ನೇದು ಬಂದು, ನಾವು ಸ್ಮೋಕಿಂಗ್ ಏನಾರು ಅಭ್ಯಾಸ ಇದ್ರೆ ಅದನ್ನು ಮಾಡಬಾರ್ದು. ಸ್ಮೋಕಿಂಗಿಂದ ತುಂಬಾ ತೊಂದರೆಗಳಾಗ್ತವೆ, ಬ್ಲಡ್ ಪ್ರೆಷರ್ ಬರ್ತದೆ, ಮತ್ತು ಸುಮಾರು ನೀವು ನೋಡಿದಂಗೆಲ್ಲ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ ಇರ್ಬೋದು, ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಸುಮಾರು ತೊಂದರೆಗಳು ಬರುತ್ತೆ. ಹಂಗೆ ಕಿಡ್ನಿಯು ಕೂಡ ಸ್ಮೋಕಿಂಗು ಒಳ್ಳೆಯದಲ್ಲ. ಮತ್ತು 6ನೇದು ಬಂದು, ನಾವು ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಇಲ್ದಂಗೆ ನಾವು ಓವರ್ ದಿ ಕೌಂಟರ್ ಮೆಡಿಕೇಶನ್ಸ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬಾರ್ದು. ಇದರಿಂದ ತುಂಬಾ ಕಿಡ್ನಿಗೆ ತೊಂದರೆ ಆಗುತ್ತೆ. ಕೆಲವು ಟೈಮು ಕೆಲವು ನೇಟಿವ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ, ಅದರಲ್ಲೆಲ್ಲ ಕೆಲವು ಹೆವಿ ಮೆಟಾಲಿಕ್ ಕಾಂಪೌಂಡ್ಸ್ ಇರ್ತದೆ, ಲೆಡ್, ಆರ್ಸೆನಿಕ್, ಮರ್ಕ್ಯೂರಿ ಇಂಥದ್ದೆಲ್ಲ. ಸೊ ಅದೆಲ್ಲ ಡೈಲಿ ತಗೊಳ್ಳೋದ್ರಿಂದ ಅಥವಾ ಕೆಲವು ಹಾನಿಯಾಗುವಷ್ಟು ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮತ್ತು ನಾವು ವರ್ಷಕ್ಕೆ ಇನ್ನು 7ನೇದು ಬಂದು, ವರ್ಷಕ್ಕೆ ಕರೆಕ್ಟಾಗಿ ನಾವು ಕಿಡ್ನಿ ಚೆಕಪ್ನ ವರ್ಷಕ್ಕೊಂದ್ಸತಿನಾದ್ರೂ ಮಿನಿಮಮ್ ಕಿಡ್ನಿ ಚೆಕಪ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಾವು ನಿಯಮಿತವಾಗಿ ವರ್ಷಕ್ಕೊಂದ್ಸಲ ಆನ್ಯುವಲ್ ಹೆಲ್ತ್ ಚೆಕಪ್, ಯಾವುದಾದ್ರು ಬೇಸಿಕ್ ಕಿಡ್ನಿ ಚೆಕಪ್ ಅಂದರೆ, ಒಂದು ಯೂರಿಯಾ ಕ್ರಿಯೇಟಿನಿನ್, ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ ಅದು. ಮತ್ತು ಎರಡನೇದು ಮೂತ್ರ ಪರೀಕ್ಷೆ, ಅಂದರೆ ಲಿಕ್ವಿಡ್ ಕಿಡ್ನಿ ಬಯಾಪ್ಸಿ ಅಂತ ಹೇಳ್ತೀವಿ, ಯೂರಿನ್ ಟೆಸ್ಟ್, ಅದನ್ನು ನೋಡ್ಕೋಬೇಕಾಗತ್ತೆ. ಆನಂತರ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಏನಾದರೂ ಕಿಡ್ನಿಲಿ ಕಲ್ಲಿದೆಯಾ ಅಥವಾ ನೀರುಗುಳ್ಳೆಗಳಿದಾವ ಅಥವಾ ಕಿಡ್ನಿ ಏನೋ ಚಿಕ್ಕದಿದೆಯಾ, ಯಾವ ಥರ ಇದೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ನಾವು ನಿಯಮಿತವಾಗಿ ಮಾಡ್ಕೊಳ್ಳೋದ್ರಿಂದ ಕಿಡ್ನಿ ಕಾಯಿಲೆಯಿಂದ ನಾವು ಪ್ರೊಟೆಕ್ಟ್ ಮಾಡ್ಬೋದು. ನೆಕ್ಸ್ಟು ಡಯಾಲಿಸಿಸ್ಗೆ ಬಂತು ಅಂತಂದರೆ, ಯಾರಿಗೆ ಡಯಾಲಿಸಿಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೊಳ್ಳೋಣ. ಅದು 2 ಥರ ಕಿಡ್ನಿ ಕಾಯಿಲೆಗಳು ನಾವು ಡಯಾಲಿಸಿಸ್ ಮಾಡ್ತೀವಿ. ಮೊದಲನೇದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ, ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿರುವಂಥ ಕಿಡ್ನಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆದಾಗ ಮಾಡುವಂಥ ಟೆಂಪರರಿ ಡಯಾಲಿಸಿಸ್ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಮಾಡ್ತೀವಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಂದರೆ ಸಾಮಾನ್ಯವಾಗಿ ಯಾರಿಗೆ ಕ್ರಿಯೇಟಿನ್ 0.3 mg/dL ಇನ್ 48 hours ರೈಸ್ ಆಗುತ್ತೆ, ಅಥವಾ ಏನಾದರೂ ಮೋರ್ ದನ್ 1.5 times ಇನ್ 1 week ರೈಸ್ ಆಗುತ್ತೆ, ಅವ್ರಿಗೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಕರಿತೀವಿ. ಸೊ ಆ ಥರ ಇತ್ತು ಅಂತಂದರೆ ಅವರು ಅದನ್ನು ನೀಟಾಗಿ ಎವ್ಯಾಲ್ಯೂಟ್ ಮಾಡ್ಕೋಬೇಕು. ಮತ್ತು ಅದು ಹೆಚ್ಚು ಸಿವಿಯರ್ ಅಕ್ಯೂಟ್ ಕಿಡ್ನಿ ಇಂಜುರಿ ಆದಾಗ ನಾವು ಡಯಾಲಿಸಿಸ್ ಮಾಡುವಂಥದ್ದು. ಬಿಗಿನಿಂಗ್ ಸ್ಟೇಜಲ್ಲೆಲ್ಲ ತಡೆಗಟ್ಟಕ್ಕೆ ನೀರಿನಂಶ ಕೊಡುವಂಥದ್ದು, ಅದು ಯಾವುದರಿಂದ ಆಗಿದೆ ಅದನ್ನು ಕಂಡುಹಿಡಿಯುವಂಥದ್ದು ಮಾಡ್ತೀವಿ. ತುಂಬಾ ಸಿವಿಯರ್ ಡಿಗ್ರಿ ಆಫ್ ಅಕ್ಯೂಟ್ ಕಿಡ್ನಿ ಇಂಜುರಿ, ಸ್ಟೇಜ್ 3 ಅಕ್ಯೂಟ್ ಕಿಡ್ನಿ ಇಂಜುರಿ ಇದ್ದರೆ ಮಾತ್ರ ಡಯಾಲಿಸಿಸ್ ಮಾಡ್ಕೊಳ್ಳುವಂಥದ್ದು. ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಯಾರಿಗೆ ಕಿಡ್ನಿ ಕಾಯಿಲೆ 3 ತಿಂಗಳಿಗಿಂತ ಹಳೇದಾಗಿರ್ತದೆ, ಮತ್ತು ಯಾರಿಗೆ ಅದು GFR ಅಂತ ಹೇಳ್ತೀವಿ, ಲೆಸ್ ದನ್ 60 ml/minute per 1.73 m² ಇರುತ್ತೆ, ಅಥವಾ ಏನಾದರೂ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆಗಿರುವಂಥ ಮಾರ್ಕರ್ಸ್ ಏನಾದರೂ ಇದ್ದರೆ, ಈಗ ಬಯಾಪ್ಸಿಲಿ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆಗಿರುವಂಥ ಸೂಚನೆಗಳಿರುತ್ತೆ, ಯೂರಿನಲ್ಲಿ ಕಂಟಿನ್ಯೂಸ್ ಪ್ರೋಟೀನ್ ಲೀಕೇಜ್ ಆಗುವಂಥದ್ದು, RBCs ಹೋಗುವಂಥದ್ದು ಇರ್ತದೆ. ಇಂಥವ್ರಿಗೆಲ್ಲ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ. ಅವ್ರದ್ದು ತುಂಬಾ ಮುಂದುವರಿದಂಥ CKD ಆಗಿದೆ, CKD ಸ್ಟೇಜ್ 5 ಇದ್ದವ್ರಿಗೆ, ಯಾರಿಗೆ GFR ಲೆಸ್ ದನ್ 15 ml/minute ಇರುತ್ತೆ, ಅವ್ರಿಗೆ ನಾವು ಡಯಾಲಿಸಿಸ್ ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತೀವಿ. ಆದಷ್ಟು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10 ml/minute ಇರೋರಿಗೆ, ಸಿವಿಯರ್ ಡಿಗ್ರಿ ಕಿಡ್ನಿ ಫೇಲ್ಯೂರ್ ಆಗಿರೋರಿಗೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅವ್ರಿಗೆ ಡಯಾಲಿಸಿಸ್ನ ನಾವು ಅಡ್ವೈಸ್ ಮಾಡ್ತೀವಿ. ಒಂದು ಅಂದಾಜಾಗಿ ಹೇಳ್ಬೇಕು ಯಾರ್ಯಾರು ಬೇಕು ಅಂತಂದರೆ, ನಾವು ಒಂದು ಇಂಗ್ಲೀಷ್ ಓವೆಲ್ಸ್ ಇರ್ತದೆ ನೋಡಿ, AEIOU ಅಂತ, ಅದನ್ನು ನೆನ್ಪಿಟ್ಕೋಬೋದು. AEIOU ಅಂದರೆ ಪೇಷಂಟ್ ಯಾರಿಗೆ ಅಸಿಡೋಸಿಸ್ ಇರುತ್ತೆ, ಅದರಲ್ಲಿ ಆಸಿಡ್ ಲೆವೆಲ್ ಯಾರಿಗೆ ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಅಂತಂದರೆ ನಾವು ಎಲೆಕ್ಟ್ರೋಲೈಟ್ಸ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ಯಾರಿಗೆ ಹೈ ಪೊಟ್ಯಾಷಿಯಮ್ ಇರ್ತದೆ ಅವ್ರಿಗೆ ನಾವು ಪೊಟ್ಯಾಷಿಯಮ್ ತೆಗಿಯೋಕ್ಕೆ ಡಯಾಲಿಸ್ ಮಾಡಬೇಕಾಗುತ್ತೆ. ಅಂದರೆ ಇಂಟಾಕ್ಸಿಕೇಶನ್ ಆಫ್ ಡ್ರಗ್ಸ್, ಮೆನಿ ಟೈಮ್ಸ್ ಯಾವ್ಯಾವ ಮೆಡಿಸಿನ್ಸ್ ಓವರ್ ಡೋಸೇಜ್ ತೊಗೊಂಡ್ಬಿಟ್ಟಿದ್ರೆ ಅಥವಾ ಪಾಯ್ಸನಿಂಗ್ ಇದ್ದರೆ ಅದನ್ನೆಲ್ಲ ಕೂಡ ಡಯಾಲಿಸಿಸ್ ಮುಖಾಂತರ ತೆಗಿಬೋದಾಗುತ್ತೆ. ದೆನ್ ನಾವು ಯಾರಿಗೆ ವಾಲ್ಯೂಮ್ ಓವರ್ಲೋಡ್, ಯಾರಿಗೆ ಕೈ ಕಾಲೆಲ್ಲ ಊತ ಬರೋದು ಮತ್ತು ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ವಾಲ್ಯೂಮ್ ಓವರ್ಲೋಡ್ ಆದವರಿಗೆ ಡಯಾಲಿಸಿಸ್ ಮಾಡ್ತೀವಿ. ಇವು ಅಂದರೆ ಯೂರಿಮಿಕ್ ಸಿಂಡ್ರೋಮ್ಸ್, ಯಾರಿಗೆ ಊಟ ಸೇರೋದಿಲ್ಲ, ಮೈಕೈ ಎಲ್ಲ ತುಂಬ ಕಟ್ತಾ ಬರುವಂಥದ್ದು,
ಮತ್ತೆ ನಾಸಿಯಾ ತುಂಬಾನೇ ಏನೇ ನೋಡಿದ್ರು ಊಟ ಬೇಡ ಅಂತ ಅನ್ಸುವಂಥದ್ದು, ತುಂಬಾನೇ ನಿದ್ರೆ ಬರುವಂಥದ್ದು, ಈ ಥರದ್ದೆಲ್ಲ ಕಿಡ್ನಿ ಪ್ರಾಬ್ಲಮ್ ಆಗಿ ಅತಿ ಹೆಚ್ಚು ಆಗಿದ್ದಾಗ ಇದು ಬರ್ತದೆ. ಹಾಗೆ ಬಂದಾಗ ಅವ್ರಿಗೆ ನಾವು ಡಯಾಲಿಸಿಸ್ ಮಾಡುವಂಥದ್ದು. ಸೊ AEI ಒಂದು ಸಿಂಪಲ್ ನಿಮೋನಿಕ್ ರಿಮೆಂಬರ್ ಮಾಡ್ಬೋದು, ಯಾರಿಗೆ ಡಯಾಲಿಸಿಸ್ ಬೇಕು ಬೇಡ ಅನ್ನೋದನ್ನ. ಸೊ ಇದೆಲ್ಲ ಸಾಮಾನ್ಯವಾಗಿ CKD ಇದ್ದವ್ರಿಗೆ ಪರ್ಮನೆಂಟ್ ಆಗಿ ಡಯಾಲಿಸಿಸ್ ಬೇಕಾಗ್ತದೆ. ವಾರಕ್ಕೆ 2 ಸಲ ಅಥವಾ 3 ಸಲ ನಾವು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ತನಕ. ಅಕ್ಯೂಟ್ ಕಿಡ್ನಿ ಇಂಜುರಿ ಇದ್ದವ್ರಿಗೆ ನಾವು ಬರೀ ಟೆಂಪರರಿ ಡಯಾಲಿಸಿಸ್ ಮಾಡ್ತೀವಿ. ಒಂದು ಮೇ ಬಿ ಒಂದು 3-4 ವಾರ ಅವ್ರಿಗೆ ಡಯಾಲಿಸಿಸ್ ಅವಶ್ಯಕತೆ ಬರ್ಬೋದು. ಆಮೇಲಿಂದ ತಾನಾಗೆ ಕಿಡ್ನಿ ರಿಕವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಡಯಾಲಿಸಿಸ್ ಬಂತು ಅಂದ ತಕ್ಷಣ ತುಂಬ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ಪ್ರಾಬ್ಲಮ್ ಇದೆ, ಅಕ್ಯೂಟ್ ಕಿಡ್ನಿ ಇಂಜುರಿ ಇದೆಯಾ, CKD ಇದೆಯಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಅದರ ಪ್ರಕಾರ ಡಾಕ್ಟರ್ ಸಲಹೆ ಅಂತೆ ನಾವು ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಡಯಾಲಿಸಿಸ್ ಅಲ್ಲೂ ಕೂಡ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆ ಡಯಟ್ ಮೇಂಟೈನ್ ಮಾಡೋದು, ರೆಗ್ಯುಲರ್ ಮೆಡಿಸಿನ್ಸ್ ತಗೊಳ್ಳೋದು, ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಡಯಾಲಿಸಿಸ್ ಅಲ್ಲೂ ಕೂಡ ಲೈಫ್ ಸ್ಮೂತ್ ಆಗಿರ್ತದೆ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.